ನಿಧಾನವಾಗಿ ಅಬ್ಸರ್ವ್ ಮಾಡಬೇಕು. ಇಷ್ಟು ಕುಟುಂಬದಲ್ಲಿ ಇಷ್ಟು ಹುಳುಗಳಲ್ಲಿ ಅದೊಂದೇ ಇರ್ತದೆ, ಎಲ್ಲಾದ್ರೂ ಇರ್ಬೋದು. ಅದು ನಿಧಾನಕ್ಕೆ ಹುಡುಕ್ಬೇಕು. ಮತ್ತೆ ರಾಣಿ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನಿಮ್ಗೆ ಮೊಟ್ಟೆ ತೋರಿಸಿದ್ನಲ್ಲ ಈಗ, ಆ ಥರ ಮೊಟ್ಟೆ ಇತ್ತು ಅಂದ್ರೆ ರಾಣಿ ಇದೆ ಅಂತ ಅರ್ಥ. ನಾವು ಅದು ಹಿಂಗೆ ಹುಡುಕೊಂಡು ಕುತ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಮೊಟ್ಟೆ ಇಕ್ಕೋದು ರಾಣಿ ಒಂದೇ ಅಲ್ವಾ? ಹೌದು ಸರ್. ಎಲ್ಲೂ ಹೋಗಲ್ಲ. ಅಲ್ಲಿ ಈ ಥರ ಪರೀಕ್ಷೆ ಮಾಡ್ಬೇಕಂತ ಕಂಪ್ಲೀಟಾಗಿ ಡಿಸ್ಟರ್ಬ್ ಅವು ಏನೋ ಅವಘಡಗಳು ಆದ್ರೆ ಅಷ್ಟೇ ಮಾತ್ರ ಓಡೋಗ್ತೀವಿ. ಸೈಜಲ್ಲಿ ದಪ್ಪ ಇರ್ತದಲ್ಲ ಸರ್? ಹೌದು, ಅದರಿಂದ ಗುರ್ತಿದ್ದೀವಿ. ಹೌದು. ಕಲರು ಇದು ಎಲ್ಲ ಸೇಮ್ ಇರುತ್ತೆ ಸರ್? ಕಲರ್ ಎಲ್ಲ ಸೇಮ್ ಇರ್ತದೆ, ಸ್ವಲ್ಪ ಬಾಲ ಉದ್ದ ಇರ್ತದೆ, ರೆಕ್ಕೆ ಕಡಿಮೆ ಇರ್ತದೆ. ಕಷ್ಟ ಅಲ್ವಾ ಸರ್ ಐಡೆಂಟಿಫೈ ಮಾಡೋದು? ಹಾಂ ಹೌದು, ಇಷ್ಟು ಹುಳುಗಳೆಲ್ಲ ಹುಡುಕ್ಬೇಕಲ್ಲ ಅದು. ಹೌದು ಸರ್. ಯಾರೋ ಇಟ್ಕೊತೀರಾ ಫ್ರೇಮ್ಸು? ಯಾರೋ ಧೈರ್ಯವಂತರು ಮುಂದೆ ಬರಬೇಕು. ನಿಧಾನ, ಡಿಸ್ಟರ್ಬ್ ಮಾಡಬಾರ್ದು. ಬಿಡಿ ಯಾರು ಹುಳ ಸಾಯಿಸ್ಬಾರ್ದು. ಆಲ್ರೆಡಿ ಜೇನು ಸಾಕಾಣಿಕೆ ಮಾಡ್ತಾರೆ. ಹುಳ ಸಾಯ್ತು ಅಂದ್ರೆ ಅವಾಗ ಕೋಪ ಬರ್ತದೆ. ಹೌದು ಸರ್. ಹೌದು. ನಾವು ಹುಳಕ್ಕೆ ಹರ್ಟ್ ಮಾಡ್ರೆ ಅವು ನಮ್ಮನ್ನ ಹರ್ಟ್ ಮಾಡ್ತವೆ. ಹೌದು ಸರ್. ಏನೋ ಹುಳ ಸಾಯಿಸ್ತಲೇ ಹ್ಯಾಂಡಲ್ ಮಾಡಿದ್ವಿ ಅಂದ್ರೆ ಅವು ಆರಾಮಾಗಿರ್ತವೆ. ಆಕ್ಷನ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಹಾಂ, ಈಗ ನೋಡಿ ನಾನು ಎತ್ತದಾಗ ಈಗ ಸಾಫ್ಟ್ ಆಗಿದಾವೆ, ಹಂಗೆ ನೋಡ್ತಾ ನೋಡ್ತಾ ಸ್ವಲ್ಪ ಅಗ್ರೆಸಿವ್ ಬರ್ರನ್ನ ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ನಿಧಾನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಅವಾಗ ಹಂಗೆ ಇದ್ವಿ ಅಂತ ಹೇಳಿದ್ರೆ ಸ್ಟಿಂಗ್ ಜಾಸ್ತಿ ಮಾಡ್ತವೆ. ಸೇಫ್ಟಿ ಹಾಕೊಂಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ಪ್ರಕೃತಿಯಲ್ಲಿರೋ ನಮ್ಮ ಜೇನುನೊಣ ಇಷ್ಟೊಂದು ಶಾಂತವಾಗಿರೋದಿಲ್ವೇ? ಇರ್ತವೆ. ಸೀರಿಯಸ್ಲಿ ಇರೋದು ಅದು ಬೇರೆ ಹೆಜ್ಜೆನ್ರಿ. ನೀವು ಅಲ್ಲ ಸರ್, ತುಡುವೇದ ಹಿಡ್ಕೊಂಡು ನೋಡಿದ್ರೆ ಕಡ್ಡಿ ಜೇನು ನೋಡ್ತೀವಲ್ಲ ಸರ್, ಇಷ್ಟೊತ್ತಿಗೆ ಇಷ್ಟು ನಮ್ಮೆಲ್ಲ ಅನ್ಸ್ಬಿಡ್ತಾ ಇದ್ವು. ಅಲ್ಲ, ನಾವು ಹ್ಯಾಂಡಲ್ ಮಾಡಿರೋ ವಿಧಾನ ಡಿಫ್ರೆಂಟ್ ಇದೆ. ಅಲ್ಲಿ ಈ ಥರ ಮಾಡಕ್ಕೆ ಹೋದ್ರೆ ಇಷ್ಟೊತ್ತಿಗೆ 2 ಆಂಬುಲೆನ್ಸ್ ಬರುತ್ತೆ. ನೋಡಿ, ಕಾಲಲ್ಲಿ ಫುಡ್ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಅವಲೇ ಕಾಲಲ್ಲಿ ಆಹಾರ ತರ್ತಾ ಇದೆ. ಈ ಕಡೆ ಹೋದು ಅದು ತೊಂದರೆ ಮಾಡಿದಾಗೆ ಅವು ಅಟ್ಯಾಕ್ ಮಾಡಿ. ಇಲ್ಲಿ ನೋಡಿ ವೈಟ್ ಕಲರ್ ತಗೊಂತಾ ಇದೆ ನೋಡಿ ಕಾಲಲ್ಲಿ, ಈ ಕಡೆ ಮಾಡ್ತಾ ಇದೆಯಾ? ವೈಟ್ ಬಂದ್ರೆ ಅದು ಆಹಾರ ತರ್ತಾ ಇದೆ ಅಂತ ಹೇಳಿದ್ವು. ಆಹಾರ ಪ್ರೊಡಕ್ಷನ್ ಕೆಲಸಗಾರ ನೋಡ ಪರಾಗ ತಗೊಂಡ್ಬರ್ತಿದೆ ಪೋಲಂ ಬ್ಯಾಸ್ಕೆಟ್ ಅಲ್ಲಿ ಅಂತ ಹೇಳಿದ್ನಲ್ಲ. ವೈಟ್ ಇರೋದು. ಹೌದು. ಯೆಲ್ಲೋ ಕಲರ್ ವೈಟ್ ಕಲರ್ ಎರಡು ತಗೊಂಬರ್ತವೆ. ತೆಂಗಲ್ಲಿ ಎಲ್ಲ ವೈಟ್ ತರ್ತವೆ, ಸ್ವಲ್ಪ ಅಡಿಕೆ ಮ್ಯಾಂಗೋಲೆಲ್ಲ ಎಲ್ಲ ತಗೊಂಬರ್ತವೆ. ಈ ಹೂವಿನ ಮೇಲೆ ಡಿಪೆಂಡು. ರಾಣಿ ನೋಣ ಹುಡುಕಾಟದಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ. ಗಮನಿಸ್ಬೇಕದು ಇಷ್ಟು ಹುಳದಲ್ಲಿ. ಹೌದು ಸರ್. ಹೌದು. ನೀವಾದ್ರೂ ಪೇಷನ್ಸ್ ನೋಡಿ, ನಾವು ನೋಡೋದಿಲ್ಲ ಬಿಡಿ ಸರ್. ಮತ್ತೆ ಇದಕ್ಕೆ ಸ್ಪೇಷನ್ಸ್ ಬೇಕು, ಟೈಮ್ ಕೊಡಬೇಕು ನೀಟಾಗೆ. ಹೌದು ಸರ್. ಅರ್ಜೆಂಟ್ ತಡಿ ಹಿಂಗೆ ನೋಡ್ಬಿಡ್ತೀನಿ, ಹಿಂಗೆ ಎತ್ಬಿಡ್ತೀನಿ ಅಂತ ಹೋದ್ರೆ ಎಲ್ಲ ಡ್ಯಾಮೇಜ್ ಆಗ್ತದೆ, ಅಗ್ರೆಸಿವ್ ಆಗ್ತವೆ, ಸ್ಟಿಂಗ್ ಮಾಡ್ತವೆ ಜಾಸ್ತಿ. ನೀವು ಸೇಫ್ಟಿ ಪ್ರಿಕಾಷನ್ ಇರೋದ್ರಿಂದ ಧೈರ್ಯವಾಗಿದ್ದೀರಾ ಸರ್? ಇಷ್ಟೊತ್ತು ರಾಮಾಯಣ ಕೇಳ್ಬಿಟ್ಟು ನೀವು ಬೆಳಗ್ಗೆ ರಾಮ ಸೀತೆಗೆ ಏನು ಅಂದಂಗೆ ಆಯ್ತು. ಈಗ ನೀವು ಸ್ಟಿಂಗ್ ಬಿಲ್ದಿದಲ್ಲೇ ಇರೋದು ಯಾವುದು ಬೇರೆ ತಳಿ ಅಂತ ಹೇಳಿದ್ನಲ್ಲ ನಾನು. ಬೇರೆ ತಳಿದಲ್ಲ. ಇಂಪಾರ್ಟೆಂಟ್. ಜೇನು ನೊಣ ಸಾಕಾಣಿಕೆ ತರಬೇತಿ ಕಾರ್ಯಕ್ರಮ ನಮ್ಮ ಕೋಲಾರದಲ್ಲಿ. ಹಿಂಗೆ ಸಂಜೆ ಟೈಮಲ್ಲಿ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಇದು. ಹೌದು ಸರ್. ಈಗೆಲ್ಲ ಹುಳ ಒಳಗಡೆ ಬರೋ ಟೈಮಿಗೆ. ಹೌದು ಸರ್. ಬಾಕ್ಸ್ ಸ್ವಲ್ಪ ಇದೆಯಾ? ಬೆಳಕು ಜಾಸ್ತಿ ಇದ್ದಿದ್ರೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ. ಫಸ್ಟ್ ಬಂದ ತಕ್ಷಣ ಇಲ್ಲಿಗೆ ಬಂದಿದ್ರೆ ಸರಿಯಾಗೋದು. 4 ಗಂಟೆಗೆ ಕಾಲ್ ಮಾಡಿದ್ವಿ ಸರ್, 3 ಗಂಟೆಗೆ. ಇವರು ರೈತರು ಇಲ್ಲಿ ತಗೊಂಡು ಹೋಗಕ್ಕೆ ಒಂದೇ ಸತಿ ಬರ್ತಾರೆ, ಅವಾಗ ಪ್ಲಾನ್ ಮಾಡೋಣ ಅಂತ ಒಂದು. ಈಗ ಮಧ್ಯಾಹ್ನ ಒಂದ್ಸತಿ ಬನ್ನಿ, ಸಂಜೆ ಒಂದ್ಸತಿ ಬನ್ನಿ ಅಂದ್ರೆ ಬರೋಲ್ವಲ್ಲ ಸರ್. ಬೆಳಿಗ್ಗೆ ಕರೆದ್ರೆ ಟಿಫನ್ ಊಟ ಎಲ್ಲ ಕೊಡ್ಬೇಕಾಗಿತ್ತು ನಮ್ಗೆ ರೈತರಿಗೆ.